ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗಿಲ್ಲಿಯ ಹೊಸ ಸಿನಿಮಾ ಸ್ಪಳರ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸಣ್ಣ ಸಣ್ಣ ಕ್ಲಿಪ್ಸ್ ಕೂಡ ಹೊರಗಡೆ ಬರ್ತಿದೆ. ಆಲ್ರೆಡಿ ಗಿಲ್ಲಿ ಹೀರೋ ಥರ ನಿಂತಿರೋ ಪೋಸ್ ಕೊಡ್ತಾ ಇರ್ಬೋದು. ಎಲ್ಲ ಆಲ್ಮೋಸ್ಟ್ ತುಂಬ ಫೋಟೋಗಳು ಕೂಡ ಆಲೇ ರಿವೀಲ್ ಆಗಿದೆ. ಗಿಲ್ಲಿ ಅಂತೂ ತುಂಬ ಖಡಕ್ಕಾಗಿ ಕದರಾಗಿ ಕಾಣ್ತಾ ಇದ್ದಾರೆ ಪೋಸ್ಟರ್ನಲ್ಲೆಲ್ಲ. ಈಗ ತುಂಬ ಜನಗಳ ಡೌಟ್ ಏನಂದರೆ ಪಳಾರ್ ಸಿನಿಮಾದ ಹೀರೋಯಿನ್ ಯಾರು ಅಂತ. ಮೊದಲಿಗೆ ಪೋಸ್ಟರ್ ಎಲ್ಲ ಬಿಟ್ಟಾಗ ಅಂದರೆ ಗಿಲ್ಲಿಯ ಪಳಾರ್ ಸಿನಿಮಾ ಬರ್ತಿದೆ ಅಂತ ಹೇಳಿದಾಗ ಮೊದಲಿಗೆ ಹೇಳ್ತಾರೆ ಶ್ರೀಲೀಲಾ ಈ ಸಿನಿಮಾಗೆ ಹೀರೋಯಿನ್ ಅಂತ ಸುಮ್ಮನೆ ಪೋಸ್ಟರ್ ಎಲ್ಲ ಹಾಕ್ತಾರೆ, ಅದೆಲ್ಲ ಸುಳ್ಳಂತೆ. ಶ್ರೀಲೀಲಾ ಈ ಸಿನಿಮಾದಲ್ಲಿ ಮಾಡ್ತಾ ಇಲ್ಲ. ಹಾಗೆ ಇನ್ನು ಸ್ವಲ್ಪ ಜನ ಏನಂತ ಅಂದ್ಕೊಂಡಿದ್ರು ಅಂದರೆ ಕಾವ್ಯ ಈ ಸಿನಿಮಾದ ಹೀರೋಯಿನ್ ಅಂತ. ಕಾವ್ಯ ಕೂಡ ಈ ಸಿನಿಮಾದ ಹೀರೋಯಿನ್ ಅಲ್ಲ. ಆ್ಯಕ್ಚುಲಿ ಹೀರೋಯಿನ್ ಬಂದು ಯಶು. ಹೌದು, ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ಗಿಲ್ಲಿಯ ಪಾರ್ಟ್ನರ್ ಆಗಿದ್ದ ಯಶೂರವರು ಈ ಸಿನಿಮಾದ ಹೀರೋಯಿನ್ ಅಂತ ಹೇಳಲಾಗ್ತದೆ. ಅದೇ ರೀತಿ ಯಾಕೆ ಅಂತ ಕೂಡ ಹೇಳ್ತೀನಿ ಬನ್ನಿ. ಈ ಸಿನಿಮಾ ಇವಾಗಿಂದಲ್ಲ, ಆ್ಯಕ್ಚುಲಿ ಇವ್ರು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೇ ಮಾತುಕತೆ ಆಗಿತ್ತಂತೆ ಯಶು ಮತ್ತು ಗಿಲ್ಲಿ ನಡುವೆ. ಯಶುನೇ ಹೀರೋಯಿನ್ನು, ಗಿಲ್ಲಿನೇ ಹೀರೋ ಅಂತೆಲ್ಲ ಮಾತುಕತೆ ಆಗಿದಂತೆ. ಅಂದರೆ ಈ ಜೋಡಿ ಅವಾಗ ಸ್ವಲ್ಪ ಹಿಟ್ಟಾಗಿತ್ತಲ್ಲ, ಅದಕ್ಕೋಸ್ಕರ ಈ ಸಿನಿಮಾಗೆ ಗಿಲ್ಲಿ ಕೂಡ ಒಪ್ಕೊಂಡಿದ್ರಂತೆ. ನಾನು ಬಿಗ್ ಬಾಸಿಂದ ಬಂದಾದ್ಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಂತೆ. ಪ್ರೊಡ್ಯೂಸರ್ ಡೈರೆಕ್ಟರ್ ಕೂಡ ಅದೇ ಬೇಕಾಗಿತ್ತು. ಇನ್ನೂ ಫೇಮಸ್ ಆಗಿ ಬಂದರೆ ಬಿಗ್ ಬಾಸಿಂದ ಇನ್ನೂ ಚೆನ್ನಾಗಿ ಫಿಲ್ಮ್ ಎಲ್ಲ ಓಡುತ್ತೆ, ಜನಗಳಿಗೆ ಪರಿಚಯ ಆಗ್ತೀಯ, ಆಯಿತು ಹೋಗ್ಬಿಟ್ವಾ ಅಂತ ಅವರು ಕೂಡ ಹೇಳಿದ್ರಂತೆ. ಆದರೆ ನಿಜವಾದ ಟ್ವಿಸ್ಟು ಇಲ್ಲೇ ಇರೋದು. ಗಿಲ್ಲಿ ಬಿಗ್ ಬಾಸ್ಗೇನೋ ಹೋದ್ರು, ಅಲ್ಲಿ ಯಾರ ಜೊತೆ ಯಾರ ಜೋಡಿ ಅವರು ಫೇಮಸ್ ಆಗಿದ್ದು ಕಾವ್ಯ ಜೋಡಿ. ಹೌದು, ಈಗ ಈ ಸಿನಿಮಾದಲ್ಲೂ ಕೂಡ ಟ್ವಿಸ್ಟ್ ಇದೆ. ಟ್ವಿಸ್ಟ್ ಏನಂದರೆ ಈ ಸಿನಿಮಾದಲ್ಲಿ ಮೇನ್ ಹೀರೋಯಿನ್ ಬಂದು ಕಾವ್ಯನೇ. ಅಂದರೆ ಈ ಸಿನಿಮಾ ಮುಗಿಯೋವರೆಗೂ ಇಲ್ಲಿ ಹೀರೋಯಿನ್ ಯಾರು ಅಂತ ತೋರಿಸ್ಬಾರ್ದು, ಜನಗಳಿಗೆಲ್ಲ ಟ್ವಿಸ್ಟ್ ಇಡಬೇಕು, ಒಂಥರ ಕ್ಯೂರಿಯಾಸಿಟಿ ಇರಲಿ ಅನ್ನೋ ಕಾರಣಕ್ಕೆ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಹೀರೋಯಿನ್ನ ತೋರಿಸಿಲ್ಲ. ಇಲ್ಲಿವರೆಗೂ ರಿವೀಲ್ ಕೂಡ ಮಾಡಿಲ್ಲ, ಯಾರು ಅಂತ ಕೂಡ ಹೇಳಿಲ್ಲ. ಸ್ವಲ್ಪ ಜನಕ್ಕೆ ಡೌಟ್ ಇದೆ, ಹೆಂಗೆ ಗೊತ್ತು ನಿಮಗೆ ಕಾವ್ಯನೇ ಹೀರೋಯಿನ್ ಅಂತ? ಹೌದು, ನಾನು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, ಈ ಸಿನಿಮಾಗೆ ಕಾವ್ಯನೇ ಹೀರೋಯಿನು. ಅದಕ್ಕೆ ಒಂದು ಈಗ ರೀಸೆಂಟಾಗಿ ಈ ಸಿನಿಮಾದ ಒಂದು ಕ್ಲಿಪ್ ಕೂಡ ಹೊರಗಡೆ ಬಂದಿದೆ. ಗಿಲ್ಲಿ ಹಾಸಿಗೆ ಮೇಲೆ ಕೂತಿರ್ತಾರೆ, ಸ್ವಲ್ಪ ಜನದ ಹತ್ರ ಮಾತಾಡ್ತಾ ಇರ್ತಾರೆ ರೂಮಲ್ಲಿ. ಆ ಟೈಮ್ನಲ್ಲಿ ಕಾರ್ತಿಕ್, ಕಾವ್ಯ ತಮ್ಮ ಏನಿದಾರಲ್ಲ ಅದೇ ಸೆಟ್ಟಲ್ಲಿ ಇರ್ತಾರೆ. ಕಾವ್ಯ ತಮ್ಮ ಕೂಡ ಅವ್ರ ಏರ್ ಹಿಂದೆ ಎಲ್ಲ ಕಾಣುತ್ತೆ, ಸ್ವಲ್ಪ ಬೆನ್ನೆಲ್ಲ ಕಾಣುತ್ತೆ. 100% ಅದು ಕಾವ್ಯ ತಮ್ಮನೇ. ಸೊ ಹಾಗಾಗಿ 100% ಹೇಳ್ಬೋದು ಇಲ್ಲಿ ಕಾವ್ಯನೇ ಮೇಯ್ನ್ ಹೀರೋಯಿನ್ನು. ಯಶುನ ಹೆಂಗೆ ಯಶು ಇದಾರಾ ಇಲ್ವ ಅನ್ನೋದು ಇನ್ನೂ ಕನ್ಫರ್ಮ್ ಇಲ್ಲ. ಒಟ್ಟಿನಲ್ಲಿ ಯಶುನೇ ಫಿಕ್ಸ್ ಆಗಿದ್ದು ಮೊದಲು ಹೀರೋಯಿನ್ ಅಂತ. ಪಾಪ ಅವಳಿಗೆ ಆಸೆ ಹುಟ್ಟಿಸಿ ಈ ಥರ ಬಿಡೋದು ತಪ್ಪು ಅನ್ಸುತ್ತೆ. ಅದಕ್ಕೋಸ್ಕರ ಅವಳಿಗೂ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಕೊಟ್ಟಿರ್ತಾರೆ. ಬಟ್ ಮೇಯ್ನ್ ಕ್ಯಾರೆಕ್ಟರ್ ಬಂದು ಹೀರೋಯಿನ್ ಕ್ಯಾರೆಕ್ಟರ್ ಬಂದು ಕಾವ್ಯನೇ ಆಗಿರ್ತಾರೆ. ಈ ಮೂರು ಜನರ ಕಾಂಬಿನೇಷನಲ್ಲಿ ಈ ಸಿನಿಮಾ ಅದ್ಭುತವಾಗಿ ಮೂಡಿ ಬರುತ್ತೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಈಗ ರಿಲೀಸ್ ಆಗಿರೋ ಗಿಲ್ಲಿಯ ಲುಕ್ ಒಳ್ಳೆ ದರ್ಶನ್ ಸರ್ ಅವರ ಒಂಥರ ಒಂಥರ ಲುಕ್ ಫುಲ್ಲು ಖಡಕ್ಕಾಗಿ ಮಾಡ್ತಿದ್ದಾರೆ ಈ ಸಿನಿಮಾನ. ನೋಡ್ಬೇಕು ಹೇಗೆ ಬರುತ್ತೆ ಅಂತ. ಯಾರ್ಯಾರು ಕಾಯ್ತಿದ್ದಾರೆ ಸಿನಿಮಾಗೆ ಕಮೆಂಟ್ ಬಾಕ್ಸ್